ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ಕತೆ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಮತ್ತು ಅನುಪಮ ಹುಡ್ಕೊಂಡು ದ್ವಾರಕಾಗೆ ಹೋಗಿದ್ದಾಳೆ. ಅಲ್ಲಿ ಅವಳ ಮಗಳು ಇರ್ತಾಳೆ ಆದ್ಯ. ಆದರೆ ಅವಳು ಯಾರು ಅಂತ ಇವಳಿಗೆ ಗೊತ್ತಿರಲ್ಲ. ಇವಳಂತೂ ಪತ್ತೆ ಮಾಡ್ತಾಳೆ, ಅನುಪಮ ಪತ್ತೆ ಮಾಡ್ತಾಳೆ. ಆಮೇಲೆ ಇವಳು ಮಗಳು ಪತ್ತೆ ಮಾಡ್ತಾಳೆ, ಮಾಡಲ್ಲ ಅಂತಲ್ಲ. ಆದರೆ ಸ್ವಲ್ಪ ಚೇಂಜ್ ಆಗಿದ್ದಾಳೆ, ಸುಮಾರು ವರ್ಷಗಳಾಗಿದೆಯಲ್ಲ, ಸ್ವಲ್ಪ ಚೇಂಜ್ ಆಗಿದ್ದಾಳೆ. ಅವಳು ಅನಾಥಾಶ್ರಮದಲ್ಲಿ ಮಕ್ಕಳನ್ನ ಇಟ್ಕೊಂಡು ಅವಕ್ಕೆ ಅನ್ನ ಊಟ ಎಲ್ಲ ಕೊಟ್ಕೊಂಡು, ಏಕೆಂದರೆ ಅವಳು ಅನಾಥಾಶ್ರಮದಲ್ಲಿ ಬೆಳೆದವಳಲ್ವ, ಹಂಗಾಗಿ ಅನಾಥಾಶ್ರಮದಲ್ಲಿ ಎಲ್ಲ ಮಾಡ್ಕೊಂಡಿರ್ತಾಳೆ. ಈ ಕಡೆ ಬಂದು ಲಲಿತಾ ಪೂಜೆ ಮಾಡ್ತಿದ್ದಾಳೆ. ಅಜ್ಜಿ ಎಲ್ಲರಿಗೂ, ಮುತ್ತಜ್ಜಿ ಎಲ್ಲರಿಗೂ ಪೂಜೆ ಮಾಡ್ತಿದ್ದಾಳೆ. ಪೂಜೆ ಮಾಡಿ ಅಡುಗೆ ಪೂಜೆ ಎಲ್ಲ ಲಲಿತಂದೇ ಆಗಿರುತ್ತೆ. ಈಗ ಲಲಿತಾ ಗಂಡ, ಮೊಮ್ಮಕ್ಕಳು ಮತ್ತು ತುಷಾರ ಎಲ್ಲರೂ ಇದ್ದಾರೆ, ಅವರೆಲ್ಲ ಇದ್ದಾರೆ. ಮತ್ತು ಇಲ್ಲಿ ಪಾವನಿ ಮಗಳು ಬಾಂಬೆಗೆ ಹೋಗಬೇಕು ಅಂತ ಹೊರಟಿದ್ದಾಳೆ. ಅಲ್ಲೇನಕ್ಕೆ ಅಂತ ಲಲಿತಾ ಕೇಳ್ತಾಳೆ. ಅದಕ್ಕೆ ಅಲ್ಲಿ ಅವಳಿಗೆ ಅವಳ ಫ್ಯೂಚರು ನಿರೂಪಿಸೋಕ್ಕೆ ಅಲ್ಲೊಂದು ಅವಕಾಶ ಇದೆ, ಅವಳಿಗೆ ಯಾತಕ್ಕೆ ಹೋಗಬೇಡ ಅಂತ ಹೇಳ್ತೀರಾ, ಹೀರೋಯಿನ್ ಆದರೂ ಆಗ್ಬೋದು ಅಂತ ಹೇಳ್ತಾಳೆ. ಆವಾಗ ಸರಿ ಓಕೆ ಹೋಗಿ ಬನ್ನಿ ಅಂತ ಹೇಳಿ, ಪಾವನಿ ಎಲ್ಲದಕ್ಕೂ ಹಿಂಗೆ ಅಡ್ಡಬಾಯಿ ಆಗ್ತೀರಾ, ಎಲ್ಲಿಗೂ ಹೋಗೋಕ್ಕೂ ಬಿಡಲ್ಲ, ಬರೋಕ್ಕೂ ಬಿಡಲ್ಲ, ಇದೇ ಥರ ಆಗೋಯ್ತು. ಮಮ್ಮಿ ಇದ್ದಾಗಲೂ ಹಂಗೆ ಆಯಿತು. ನನಗಂತೂ ನನಗೆ ಆ ಥರ ಅಂದು ನನ್ನನ್ನು ಈ ಥರ ಮಾಡಿ ಕೂರಿಸಿದ್ರಿ. ನನ್ನ ಮಗಳಾದರೂ ಫ್ರೀಯಾಗಿ ಹೋಗಲಿ ಬಿಡಿ, ಏನಕ್ಕೆ ಅವಳನ್ನ ಇದು ಮಾಡ್ತೀರಾ ಅಂತ ಹೇಳ್ತಾಳೆ. ಆಯಿತು ಬಿಡು, ನೀನು ಏನಾರು ಮಾಡ್ಕೊ ಅಂತ ಸುಮ್ಮನೆ ಆಗ್ತಾರೆ. ಈ ಕಡೆ ಬಂದು ಇವನು ಆದ್ಯನ ಲವ್ ಮಾಡ್ತಿರೋ ಹುಡುಗ ಬರ್ತಾ ಇರ್ತಾನೆ. ಅವಳು ಕೀ ಒಂದು ಸಿಕ್ಕಿರುತ್ತೆ ಅಲ್ವ, ಕೀ ಇಸ್ಕೊಳ್ಳೋದಕ್ಕೆ ಅಂತ ಬರ್ತಾ ಇರ್ತಾನೆ. ಆವಾಗ ಅವಳು ಅಲ್ಲಿ ಸಿಗಲ್ಲ, ಕೀಸ್ ಅವಳನ್ನ ನೋಡಿನೇ ದೂರದಲ್ಲಿರ್ತಾಳೆ, ಅವಳನ್ನ ನೋಡಿನೇ ಇವನು ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅನುಪಮ ಅಲ್ಲಿ ಸಿಕ್ಕಿರೋದ್ರಿಂದ ಅನುಪಮನ ಜೊತೆ ಮಾತಾಡಿಕೊಂಡು ಅವನು ಇದೇನು ನೀವಿಲ್ಲಿ ಅಂತ ಕೇಳ್ತಾನೆ. ನಾನು ಇಲ್ಲಿ ದ್ವಾರಕ ಪೂಜೆ ಇಟ್ಕೊಂಡಿದ್ದೀನಿ, ಪೂಜೆಗೆ ಬಂದಿದ್ದೀನಿ, ಅದಕ್ಕೆ ಅನಾಥಾಶ್ರಮದಿಂದನೂ ಮಕ್ಕಳನ್ನ ಎಲ್ಲಾದರೂ ಊಟದ ವ್ಯವಸ್ಥೆ ಮಾಡಿಕೊಡ್ಬೇಕು, ಅದಕ್ಕೋಸ್ಕರ ಅನ್ನದಾನ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಹೌದಾ ಅಂತ ಹೇಳ್ಬಿಟ್ಟು ಇವನು ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಇವರಿಬ್ಬರು ಮಾತಾಡ್ತಿರೋದನ್ನು ಆಶ್ರಮದ ತಾತ ಕೇಳಿಸ್ಕೊಂಡು ಅದಕ್ಕೆ ಆಮೇಲೆ ಇಲ್ಲಿ ಇದು ಏನೋ ಒಂಥರ ಕುಂಕುಮ ಹಿಂಗೆ ಎರಚಬೇಕಾದ್ರೆ ಇವಳು ಕಣ್ಣಿಗೆಲ್ಲ ಕುಂಕುಮ, ಆದ್ಯ ಕಣ್ಣಿಗೆಲ್ಲ ಕುಂಕುಮ ಬಿದ್ದುಬಿಡುತ್ತೆ. ಆವಾಗ ಹೋಗಿ ತಿರ್ಕೊಂಡು ಹೋಗಿ ಅನುಪಮನ್ನೇ ತಪ್ಕೊಂಡ್ಬಿಡ್ತಾಳೆ. ಅನುಪಮನ್ನೇ ತಪ್ಕೊಂಡು ಅಲ್ಲಿ ಅವಳ ಮುಖ ಮುಸ್ಲಿ ಎಲ್ಲ ಕುಂಕುಮ ಆಗಿಬಿಟ್ಟಿರುತ್ತೆ. ಆಮೇಲೆ ಅನುಪಮಗೆ ಅದೊಂಥರ ಮಗಳೇ ನನ್ನನ್ನು ತಪ್ಕೊಂಡು ಅನ್ನೋ ಫೀಲಿಂಗು. ಮಗಳಿಗೆ ಹಂಗೆ ಅನ್ನಿಸ್ತು, ಅಮ್ಮಗೂ ಹಂಗೆ ಅನ್ನಿಸ್ತು. ಆಮೇಲೆ ಸರಿ ಅಂತೇಳಿ ಅದೊಂದು 5 ನಿಮಿಷ ಆಗೋಯಿತು. 5 ನಿಮಿಷ ಆದಮೇಲೆ ಬಿಟ್ಟು ಅವಳು ಕಣ್ಣು ಕಾಣಿಸ್ತಿರ್ಲಿಲ್ವಲ್ಲ, ಬಿಟ್ಬಿಟ್ಟು ಆ ಕಡೆ ಹೊರಟೋಗ್ತಾಳೆ. ತೊಳ್ಕೊಳ್ತೀನಿ ಅಂತಲೇ ಏನೋ ಹೇಳಿಬಿಟ್ಟು ಹೊರಟೋಗ್ತಾಳೆ. ಆಮೇಲೆ ಅನುಪಮ ಫೀಲಿಂಗು ಏನೋ ನನ್ನ ಮಗಳು ಇರ್ಬೋದು ಅಂತ, ಏಕೆಂದರೆ ಕುಂಕುಮ ಮುಖ ಎಲ್ಲ ಆಗಿರೋದ್ರಿಂದ ಅವಳಿಗೆ ಅಂದಾಜು ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವಳೇನು ಮಾಡಿದ್ಲು ಅಂದರೆ ಅಲ್ಲಿಂದ ಹೋಗಿ ಯೋಚನೆ ಮಾಡ್ತಾ ಇರ್ತಾಳೆ. ದೊಡ್ಡದಾಗಿ ಪೂಜೆ ಇಟ್ಕೊಂಡಿರ್ತಾರೆ, ಯೋಚನೆ ಮಾಡ್ತಿರ್ತಾಳೆ. ಈಗ ಎಲ್ಲರಿಗೂ ಅನ್ನದಾನ ಮಾಡಬೇಕಾಗಿದೆ, ನಾನು ಪೂಜೆ ಇಟ್ಕೊಂಡಿದ್ದೀನಿ, ಯಾರಿಗೆ ಕರೆಯೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಆ ತಾತ ಇವರಿಬ್ಬರು ಮಾತನ್ನು ಕೇಳಿಸ್ಕೊಂಡು ಅಲ್ಲಿ ಬರುತ್ತೆ. ನೀವು ಅನ್ನದಾನ ಮಾಡೋದಾದರೆ ನಮ್ಮ ಮಕ್ಕಳು ಆಶ್ರಮದಲ್ಲಿದ್ದಾರೆ, ಇಂಥ ಆಶ್ರಮ ಅಂದಾಗ, ಅಯ್ಯೋ ನಾವು ನಿನ್ನೆ ಅಲ್ಲಿಗೆ ಬರೋಕ್ಕಿದ್ದವರು, ನಮಗೆ ಅಡ್ರೆಸ್ ಗೊತ್ತಾಗ್ದಲೇ ನೀವು ಕಳಿಸ್ತೀವಿ ಅಂದರೆ ಕಳಿಸ್ಲಿಲ್ಲ, ಆದ್ದರಿಂದ ನಾವು ಬೇರೆ ಕಡೆ ಹೋಗ್ಬಿಟ್ಟು ಅಡ್ರೆಸ್ ಗೊತ್ತಾಗ್ದಲೇ ನಾವು ಅಲ್ಲೇ ಬರೋಕ್ಕಿದ್ದವರು, ನಿಮಗೆ ಎಷ್ಟೋ ಸಹಾಯ ಆಗೋದು ನಾವು ಬಂದಿದ್ರೆ ಅಂತ ಎಲ್ಲ ಹೇಳ್ತಾರೆ ಇಬ್ಬರೂ, ಅನುಪಮ ಅವನು. ಸರಿ ಇವಾಗ ಹೋಗಿ ನಮ್ಮ ಮಕ್ಕಳನ್ನ ಕರ್ಕೊಬಂದ್ಬಿಡ್ತೀನಿ ಊಟಕ್ಕೆ, ಅವಕ್ಕೂ ಒಂದು ಹೊತ್ತಿನ ಊಟ ಸಿಗುತ್ತೆ ಅಂತ. ಆಯ್ತು ಕರ್ಕೊಂಡು ಬನ್ನಿ ಅಂತ ಕಳಿಸ್ತಾಳೆ. ಕಳಿಸಿ ಕರ್ಕೊಬರೋಕ್ಕೆ ಹೋಗಿರ್ತಾರೆ. ಇವ್ರು ಈ ಕಡೆ ಪೂಜೆಗೆಲ್ಲ ಇಟ್ಟಿರ್ತಾರೆ. ಅಲ್ಲಿ ರಂಗೋಲಿ ಸ್ಪರ್ಧೆ ಅದು ಇದು ಎಲ್ಲ ನಡೀತಿರುತ್ತೆ. ಇವಳಿಗೂ ರಂಗೋಲಿ ಹಾಕಬೇಕು ಅಂತ ಆಸೆ ಆಗುತ್ತೆ ಅನುಪಮಗೆ. ಹೋಗಿ ರಂಗೋಲಿ ಹಾಕೋಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ರಂಗೋಲಿನ ಬಣ್ಣ ತುಂಬೋದು ಅದೆಲ್ಲ ಮಾಡ್ತಾಯಿರ್ತಾಳೆ. ಈ ಕಡೆಯಿಂದ ಆಶ್ರಮದಲ್ಲಿ ಹಿಂಗೆ ಊಟ ಇಟ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ. ಇವತ್ತು ಆಶ್ರಮದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ ತಾತ. ಹೋಗಿ ಯಾರದು ಇಟ್ಟಿರೋದು ಅಂತಂದರೆ ಬೆಂಗಳೂರು ಅಂದರೆ ಬೇಡ ಅಂತಾಳೆ ಅಂತೇಳ್ಬಿಟ್ಟು ಅವಳ ಹತ್ರ ಹೇಳೋದೇ ಇಲ್ಲ. ಬೆಂಗಳೂರು ಅಂದರೆ ಅವಳಿಗೆ ಆಗಲ್ಲ. ಹಂಗಾಗ್ಬಿಟ್ಟು ಬೆಂಗಳೂರು ಜನನ ಕರ್ಕೊಬರೋಕ್ಕೆ ಹೋದವಳು ನೆನ್ನೆ ಕರ್ಕೊಂಡು ಬಂದಿಲ್ಲ.
ಇವತ್ತು ಬೆಂಗಳೂರಲ್ಲಿ ಊಟ ಹಾಕಿಸ್ತವ್ರೆ ಅಂದರೆ ಇವಳು ಬೇಡ ಅಂತಾಳೆ ಅಂತೇಳ್ಬಿಟ್ಟು ತಾತ ಯಾರೋ ಗೊತ್ತಿಲ್ಲ ಕರ್ಕೊಬನ್ನಿ ಅಂತ ಹೇಳಿದರೆ ಊಟ ಹಾಕ್ತಾರಂತೆ, ಹೋಗೋಣ ಅಂತೆ. ಸರಿ ಆಯಿತು ತಾತ ಹೋಗೋಣ, ಒಂದು ಹೊತ್ತಿನ ಊಟನಾರ ಸಿಗುತ್ತೆ ಅಂತೇಳಿ ಎಲ್ಲ ಹೊರಡ್ತಾರೆ. ಮಕ್ಕಳು ಕರ್ಕೊಂಡು ಇವರಿಬ್ರು ಹೊರಡ್ತಾರೆ, ನಡ್ಕೊಂಡು ಹೋಗ್ತಾರೆ. ಒಂದು 4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿರ್ತಾರೆ ಮಕ್ಕಳು ಕರ್ಕೊಂಡು. ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಆಗಿರುತ್ತೆ, ಊಟ ಎಲ್ಲ ಆಗುತ್ತೆ. ಮತ್ತು ಜಾತ್ರೆ ಥರ ಎಲ್ಲ ನಡೀತಾ ಇರುತ್ತೆ, ತುಂಬ ಗ್ರಾಂಡಾಗಿ ನಡೀತಿರುತ್ತೆ. ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ. ಮಕ್ಕಳೆಲ್ಲ ತುಂಬ ಖುಷಿ ಪಡ್ತವೆ, ಯಾಕೆಂದರೆ ಆಶ್ರಮದಲ್ಲಿ ಯಾವಾಗಲೂ ಇರೋವಂಥ ಮಕ್ಕಳಾಗಿರೋದ್ರಿಂದ ತುಂಬಾ ಖುಷಿ ಪಡ್ತವೆ. ಇವನು ಮುದ್ಕ ಅವಳಿಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಇವತ್ತು ಅಂತೇಳಿ ಎಲ್ಲ ಒಪ್ಕೊಂಡು ಎಲ್ಲರೂ ಹೊರಟು ಮಕ್ಕಳನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಉದ್ದಕ್ಕೂ ಗೊಂಬೆ ಆಟಗಳಂತೆ, ಅದು ಇದು ಆಟಗಳು, ರಂಗೋಲಿ ಸ್ಪರ್ಧೆ, ಏನೇನೋ ಆಟಗಳು, ಮತ್ತು ಮೃಷ್ಟಾನ್ನ ಭೋಜನ, ಹಬ್ಬದ ಊಟಗಳು ಎಲ್ಲ ಮಾಡಿರ್ತಾರೆ. ಅನುಪಮ ಅವಳ ಕೈಯಿಂದನೇ ಹಬ್ಬದ ಊಟ ಮಾಡಿದ್ದಾಳೆ. ಹಬ್ಬದ ಊಟ ಮಾಡೋಕ್ಕೆ ಎಲ್ಲರೂ ರೆಡಿ ಆಗವ್ರೆ. ಈ ಕಡೆ ಬಂದು ಬೆಂಗಳೂರಲ್ಲಿ ತುಷಾರ ಮತ್ತು ಅನುಪಮ ತುಷಾರ ಮತ್ತು ಧನು, ಆಮೇಲೆ ಪಾವನಿ ಎಲ್ಲರೂ ಈ ಕಡೆ ಮಾತಾಡ್ತಾ ಕೂತಿರ್ತಾರೆ. ಆವಾಗ ಧನು ಬಂದುಬಿಟ್ಟು, ನಿನ್ನ ಮಗಳು ನೋಡು ಅಲ್ಲಿ ಹೋದ್ರೂ ಫೋನ್ ಮಾಡ್ತಿದ್ದಾಳೆ, ಎಲ್ಲರೂ ಫೋನ್ ಮಾಡಿ ಮಾತಾಡ್ತಾರೆ. ಆದರೆ ನನ್ನ ಮಗಳಿಗೆ ಎಷ್ಟು ಕೋಪ ಇದೆ, ಅವಳು ಫೋನು ಮಾಡಲ್ಲ, ಮಾತು ಆಡಲ್ಲ ಅಂತ ಇವಳು ಬೇಜಾರು ಮಾಡ್ಕೊತಾಳೆ. ಧನು ಏನಿಲ್ಲ ಅತ್ತೆ, ನಿನ್ನೆ ವೀಡಿಯೋ ಕಾಲ್ ಮಾಡಿದ್ಲು, ಸುಮಾರು ಹೊತ್ತು ಮಾತಾಡ್ದು ಅಂದ್ರೆ ನನಗೆ ಹೇಳಲಿಲ್ವಲ್ಲ, ನಾನು ನೋಡಬೇಕಿತ್ತು ಹೆಂಗಿದ್ದಾಳೋ ಏನೋ. ಇಲ್ಲ ಅತ್ತೆ, ಈಗ ಅವಳು ದೊಡ್ಡ ಸರ್ಜನ್ ಆಗಿದ್ದಾಳೆ, ಅವಳಿಗೆ ರಜೆ ಸಿಗ್ತಿಲ್ಲ ಬರೋಕ್ಕೆ, ಅಷ್ಟೇ, ತುಂಬಾ ದೊಡ್ಡ ಸರ್ಜನ್ ಅವಳು ಅಂತ ಹೇಳ್ತಾಳೆ. ಹೌದಾ, ನೋಡು ಅಮ್ಮನ ಆಸೆನೇ ಇಲ್ಲ ಅವಳಿಗೆ, ನನ್ನ ಹತ್ರನೇ ಬರಲಿಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆಮೇಲೆ ಇವಳು ಪಾವನಿ ಹೋಗ್ಬಿಟ್ಟು ಈ ಹುಡುಗಿಗೆ, ಇಶಾನಿ ಅಂದರೆ ಕಾವ್ಯನ ಮಗಳಿಗೆ ಹೋಗಿ ಚಾಡಿ ಹೇಳ್ತಾಳೆ, ಮಮ್ಮಿ ಬರೀ ಸುಳ್ಳು, ಆದ್ಯ ಸಿಕ್ಕಿದ್ರೆ ನಿನ್ನನ್ನು ಸೈಡ್ ಮಾಡಿಬಿಡ್ತಾರೆ, ನಿನ್ನನ್ನೇನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಆದ್ಯ ಇಲ್ಲದಕ್ಕೆ ನಿನ್ನ ಚೆನ್ನಾಗಿ ನೋಡ್ಕೊತಾ ಇದ್ರು, ಆದ್ಯ ಸಿಕ್ಕಿದ ತಕ್ಷಣ ನಿನ್ನನ್ನು ಸೈಡ್ ಮಾಡಿ ನಿನಗೇನು ಬೆಲೆ ಕೊಡಲ್ಲ, ನಿನ್ನನ್ನು ಒಂದು ಕಡೆ ಹಾಕ್ಬಿಡ್ತಾರೆ ಅಂತ. ಆವಾಗ ಅವಳಿಗೆ ದುಃಖ ಬರುತ್ತೆ. ಕಾವ್ಯ ಮಮ್ಮಿನೂ ಅಲ್ಲಿ ಅವಳ ಹತ್ರ ಇಲ್ಲ, ಎತ್ತಮ್ಮನೂ ಇಲ್ಲ. ಹಂಗಾಗ್ಬಿಟ್ಟು ಹಂಗಂದಾಗ ಸಖತ್ ಬೇಜಾರಾಗುತ್ತೆ. ಆಮೇಲೆ ಇವರು ಅನಾಥಾಶ್ರಮದಿಂದ ಮಕ್ಕಳನ್ನು ಕರ್ಕೊಂಡು ಎಲ್ಲ ನಡೆಸ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಇಬ್ಬರೂ ತಮಾಷೆ ಮಾಡಿಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಅವಳು ನೆನ್ಕೋತಾಳೆ, ಮಕ್ಕಳಿಗೆ 2 ಹೊತ್ತಿನ ಊಟಕ್ಕೋಸ್ಕರ ಎಷ್ಟು ಕಷ್ಟಪಡಬೇಕು, ಎಲ್ಲಿಂದ ತರೋದು ನಾಳೆ ಅಂತ. ಅಲ್ಲಿ ಜಾಲಿಯಾಗಿ ಅವ್ರ ಹತ್ರ ಮಾತಾಡ್ತಿರ್ತಾಳೆ. ಅವಳು ಯೋಚನೆಗಳೇ ಬೇರೆ ಇರುತ್ತೆ, ಅಷ್ಟು ಯೋಚನೆ ಮಾಡುತ್ತೆ ಹುಡುಗಿ. ಇಷ್ಟು ಚಿಕ್ಕ ವಯಸ್ಸಿಗೆಲ್ಲ ತುಂಬ ಯೋಚನೆ ಮಾಡುತ್ತೆ. ಆಮೇಲೆ ಅಲ್ಲಿ ಹೋದಾಗ ಇವರೆಲ್ಲ ಪೂಜೆ ಇಟ್ಕೊಂಡು, ಈ ಅನು ಅಜ್ಜಿ ಎಲ್ಲಿಗೆ ಹೋದರು, ರಂಗೋಲಿ ಬಿಡೋಕ್ಕೆ ಹೋಗಿದ್ದಾರಲ್ಲ ಅಂತೇಳಿ ಖುಷಿ ಆಗುತ್ತೆ. ಅಲ್ಲೆಲ್ಲ ಪೂಜೆಗೆ ವ್ಯವಸ್ಥೆ ಮಾಡು, ನಾನು ಬರ್ತೀನಿ ಅಂತ ಹೇಳೋಗಿರ್ತಾಳೆ. ಆಮೇಲೆ ಅಲ್ಲಿ ರಂಗೋಲಿನೂ ಹಾಕೋದಾಗುತ್ತೆ. ಅವಳು ರಂಗೋಲಿನೂ ಹಾಕ್ತಾಳೆ, ತುಂಬ ಚೆನ್ನಾಗಿ ಹಾಕ್ತಾಳೆ ರಂಗೋಲಿ. ಆ ರಂಗೋಲಿ ಹಾಕಿದ್ದು ನೋಡಿಬಿಟ್ಟು ಆ ಹುಡುಗನಿಗೆ, ಅನು ಅಜ್ಜಿ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಅಂತೇಳ್ಬಿಟ್ಟು ಎಲ್ಲ ಖುಷಿ ಪಡ್ತಾನೆ. ಅವಳು ಬಟ್ಟೆಗಳು ಅದೇ ಥರ, ವೇಷಭೂಷಣಗಳು ಅದೇ ಥರ, ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ದ್ವಾರಕದಲ್ಲಿ ತುಂಬ ಚೆನ್ನಾಗಿರೋಂಥ ಕಲರ್ ಸ್ಯಾರಿಗಳು ಇವನ್ನು ಉಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹುಟ್ಟಿದ್ದಾಳೆ ಅವಳು ಅನುಪಮ, ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಗೊಂಬೆಗಳು ಎಷ್ಟು ಚೆನ್ನಾಗಿ ಗೊಂಬೆಗಳು ಮಾಡಿದ್ದಾರೆ ನೋಡಿ, ಅಷ್ಟು ನೀಟಾಗಿ ಕಾಣ್ತವೆ ಗೊಂಬೆಗಳು. ಏನೋ ಅದರದ್ದು ಸಮಥಿಂಗ್ ರಾಂಗು ಏನೋ ಇರುತ್ತೆ, ನಮಗಂತೂ ಗೊತ್ತಿರಲ್ಲ. ಅದರದ್ದು ಆ ಥರ ಎಲ್ಲ ಇಟ್ಟಿದ್ದಾರೆ ಅಂದರೆ ಏನೋ ಇರುತ್ತೆ. ಆಮೇಲೆ ಅಲ್ಲಿಂದ ಮಕ್ಕಳೆಲ್ಲ ಊಟಕ್ಕೆ ಹೋಗ್ತವೆ ದೇವಸ್ಥಾನಕ್ಕೆ. ಊಟ ಮಾಡಿ ಎಲ್ಲ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಎಪಿಸೋಡಲ್ಲಿ ಇಷ್ಟ ಆಗಿದೆ. ನಾಳೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಇದೆ, ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.